ರಾಜ್ಯದಲ್ಲಿ ಲಂಚದ ಪ್ರಕರಣಗಳು ತಾಂಡವವಾಡ್ತಾ ಇವೆ. ಅಮಾಯಕರ ಮುಗ್ಧತೆಯನ್ನ ಬಂಡವಾಳ ಮಾಡಿಕೊಳ್ಳುವ ಕೈಗಳು ಹೆಚ್ಚಾಗ್ತಲೇ ಇವೆ. ಗ್ರಾಮ ಪಂಚಾಯಿತಿಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಸಲು ಮಾನ ಮರ್ಯಾದೆ ಇಲ್ಲದೆ ಕೈಯೊಡ್ಡುವ ಲಂಚಬಾಕರ ಲಂಚಾವತಾರವನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ಕೇಳಿ. ಹೌದು, ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಕ್ಯಾಸಂಬಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಕರ್ಮಕಾಂಡದ ಕಥೆ ಇದು. ಇಲ್ಲಿ ಪಂಚಾಯತ ಈ ಖಾತೆ ಮಾಡಿಸಲು ಕೇವಲ 50 ರೂಪಾಯಿ ಸರ್ಕಾರ ಶುಲ್ಕ ಇದ್ರೆ ಈ ಲಂಚಬಾಕರು ಸಾವಿರಾರು ರೂಪಾಯಿ ವಸೂಲಿ ಮಾಡ್ತಾರೆ. ಇನ್ನು ಹೊಸ ಖಾತೆ ಮಾಡಿಸಲು 20,000 ಲಂಚ ಪಿಡಿಒಗಳ ಬಾಯಲ್ಲಿಡಬೇಕು ಮುಗ್ಧ ಜನರು. ಇನ್ನು ಈ ಘಟನೆಯ ಮುಖ್ಯ ರೂವಾರಿಗಳು ಇವರೇ ನೋಡಿ, ಪಿಡಿಒ ರಶ್ಮಿ ಹಾಗೂ ಬಿಲ್ ಕಲೆಕ್ಟರ್ ಸುಬ್ರಮಣಿ. ಈ ಇಬ್ಬರಿಗೆ ಲಂಚ ಕೇಳೋದು ಅಂದ್ರೆ ನೀರು ಕುಡಿದಷ್ಟು ಸಲೀಸು. ದೂರವಾಣಿ ಮೂಲಕ ಎಗ್ಗೂ ಸಿಗ್ಗೂ ಇಲ್ಲದೆ ಹಣ ಕೇಳ್ತಾರೆ. ಅದರಲ್ಲೂ ಪಿಡಿಒ ರಶ್ಮಿ ಕಳೆದ 15 ವರ್ಷಗಳಿಂದ ಒಂದೇ ಪಂಚಾಯಿತಿಯಲ್ಲಿ ಬೀಡು ಬಿಟ್ಟು ತನಗೆ ಬೇಕಾದಂತೆ ಲಂಚ ಪೀಕ್ತಿದ್ದಾರೆ. ಈಗಾಗಲೇ ಶ್ರೀನಿವಾಸ್ ಎಂಬುವರಿಂದ ಹಣ ಪಡೆದಿರುವ ಆರೋಪದ ಬೆನ್ನಲ್ಲೇ ಇದಕ್ಕೂ ಮುನ್ನ ಇವರು ನಡೆಸಿದ ಅಕ್ರಮದ ಕುರಿತು ಒಂದೊಂದಾಗಿಯೇ ಪ್ರಕರಣಗಳು ಬೆಳಕಿಗೆ ಬರ್ತಾ ಇವೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಕ್ರಮ ಕೈಗೊಳ್ತಾರೆ ಕಾದು ನೋಡಬೇಕಾಗಿದೆ. ಅಂತಂದರೆ ಇಲ್ಲಿ ನೋಡಿ, ಕ್ಯಾಸಂಬಳ್ಳಿ ಗ್ರಾಮ ಪಂಚಾಯತಿ ಕಾರ್ಯಾಲಯ ಇದು. ರೀಪ್ರಿಂಟ್ ಮಾಡಿಕೊಡ್ಬೇಕಂತಂದರೆ 2,000 ರೂಪಾಯಿಗಳ ಚಾರ್ಜ್ ಮಾಡ್ತಾರೆ. ಸರ್ಕಾರದ ಶುಲ್ಕ ಇರೋದು ಕೇವಲ 50 ರೂಪಾಯಿ. ಮರುಮುದ್ರಣ ಮಾಡೋದಕ್ಕೆ 50 ರೂಪಾಯಿ ಮಾತ್ರ ಇರುತ್ತೆ. ಆದರೆ ಈ ಪಂಚಾಯತಿನಲ್ಲಿ ಇಲ್ಲಿನ ಬಿಲ್ ಕಲೆಕ್ಟರ್ ಸುಬ್ರಹ್ಮಣ್ಯ ಅವರ ಹಾಗೂ ಇಲ್ಲಿನ ಪಿಡಿಒ ರಶ್ಮಿ ಅವರು 2,000 ರೂಪಾಯಿಗಳನ್ನ ಹೊಸದಾದಂಥ ಸರ್ಕಾರ ಶುಲ್ಕವನ್ನು ನಿಗದಿಪಡಿಸಿ ಇವರು ತಗೊಳ್ತಾ ಇರೋಂಥದ್ದು. ಏನು ಹೇಳ್ತಾರೆ ಕೇಳೋಣ. ನೀವು ಹೇಳಿ, ನೀವು ತಗೊಂಡಿರೋರು ನೀವಲ್ಲ ಈಗ. ಈಗ ನಿಮ್ಮ ಬಿಲ್ ಕಲೆಕ್ಟ್ರು ಅವರು ಕಾಲಲ್ಲಿ ಮಾತಾಡಿರೋದು ರೆಕಾರ್ಡ್ ಇದೆ ನಮ್ಮ ಹತ್ರ. ಇಲ್ಲಿ ಪಂಚಾಯತಿನಲ್ಲಿ ಬಂದು ದುಡ್ಡು ಕೊಟ್ಟಿರೋ ವಿಡಿಯೋನೂ ಇದೆ ನಮ್ಮ ಹತ್ರ. ಅದನ್ನ ಎತ್ಕೊಬಂದು ನಿಮ್ಮ ಡ್ರಾಗ್ ಹಾಕಿರೋದು ವಿಡಿಯೋ ಇದೆ. ನೀವು ಎತ್ಕೊಂಡೋಗಿ ಇಟ್ಕೊಳ್ಳಿ ನಿಮ್ಮ ಹತ್ರ ಅಂತ ಹೇಳಿರೋ ವಾಯ್ಸು ಇದೆ. ಅಲ್ಲ ಮೇಡಮ್, ಈಗ ಒಂದು ಈ ಸತ್ತನ್ನ ಮರುಮುದ್ರಣ ಮಾಡಿಕೊಡೋದಕ್ಕೆ ಎಷ್ಟು ಫೀಸ್ ತಗೋಬೇಕು? ನಾನು ಕೇಳ್ತಾ ಇರೋ ಕ್ವಶನ್ ಇಷ್ಟೇ ಮೇಡಮ್. ಮರುಮುದ್ರಣ ಮಾಡೋದಕ್ಕೆ ಎಷ್ಟು ಫೀಸ್ ಇದೆ? ನಾನು ಈಗ ನಿಮ್ಮ ಹತ್ರ ಬಂದು ಕ್ವಶನ್ಸ್ ಎಲ್ಲ ಕೇಳೋ ಅವಶ್ಯಕತೆ ಇಲ್ಲ. ನಾನು ಎಲ್ಲಿ ಕೊಡ್ಬೇಕು ಅಲ್ಲಿ ಮಾಡಿದ್ರೆ ಕರೆಕ್ಟಾಗಿರುತ್ತೆ. ಬಟ್ ಕೇಳ್ತಾ ಇರೋದು ಯಾಕನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಜನರಿಗೆ ಗೊತ್ತಾಗಬೇಕು ವಿಚಾರಗಳು. ಒಂದು ಮರುಮುದ್ರಣ ಮಾಡೋದಕ್ಕೆ ಎಷ್ಟು ಫೀಸ್ ತಗೊಳ್ತೀರಾ ನೀವು? ಹಾಂ, ಸೊ ಏನಕ್ಕೆ ಮೀಟಿಂಗ್ ನಡೆಯೋಕೆ ನಾವೇನು ಕೇಳಬಾರ್ದಾ? ಈಗ ನಾನು ಕೇಳ್ತಾ ಇರೋದಕ್ಕೆ. ವಿಟಿ ನ್ಯೂಸ್ ಸಾಮಾಜಿಕ ಬದಲಾವಣೆಗಾಗಿ. ಇನ್ನಷ್ಟು ಸುದ್ದಿಗಳಿಗಾಗಿ ನಿಮ್ಮ ವಿಟಿ ನ್ಯೂಸ್ ಅನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.